ನೋಡಿ ಇಲ್ಲಿ ಇವತ್ತು 1 ಕಿಲೋ ಪ್ರಾನ್ಸ್ನ ತೊಗೊಂಬಂದಿದ್ದೀನಿ ನಾನು. ಇದು ಕೆರೆ ಪ್ರಾನ್ಸ್ ಇದನ್ನು ಇವತ್ತು ನಾನು ಸಿಪ್ಪೆ ಸಮೇತ ತಂದಿದ್ದೀನಿ. ಕ್ಲೀನ್ ಮಾಡಿಸ್ಕೊಂಬಂದಿಲ್ಲ. ನಿಮಗೆ ಇದನ್ನು ಕ್ಲೀನ್ ಮಾಡೋದನ್ನು ಇವತ್ತು ತೋರಿಸ್ಕೊಡ್ತೀನಿ ನಾನು. ಇದು ಈಸಿ ಕ್ಲೀನ್ ಮಾಡೋದು. ಏನು ಗೊತ್ತಾ, ಇದು ಹೆಡ್ ಇದೆಯಲ್ಲ, ಇದು ಪ್ರಾನ್ಸ್ ಹೆಡ್ಡು, ಇದನ್ನು ನಾವು ಈ ಥರ ತೆಗೆದುಬಿಡ್ಬೇಕಿದು. ಈ ಥರ ತೆಗೆದು ಈ ಥರ ಹೊಟ್ಟೆ ಭಾಗದಿಂದ ಪ್ರಾನ್ಸಿಂದು ಈ ಥರ ಕೆಳಭಾಗದಿಂದ ಈ ಥರ ನಾವು ಸಿಪ್ಪೆನ ಅದರದ್ದು ಸ್ಕಿನ್ನ ಈ ಥರ ತಕ್ಕೋಬೇಕು. ನೋಡಿ ಇಲ್ಲಿ ಈಸಿಯಾಗಿ ಬಂದುಬಿಡುತ್ತಿದ್ದು. ಈಗಿನೂ ವಾಶ್ ಮಾಡಿದ್ದೀನಲ್ವ, ಅದಕ್ಕೆ ಕೈ ಜಾರ್ತಿದೆ. ಈ ಥರ ತಕ್ಕೊಳ್ಳೋದಿದು. ಆಮೇಲೆ ಇದನ್ನು ಎಲ್ಲ ತಕ್ಕೊಂಡು ಯಾವ ಥರ ಅಂತ ಇನ್ನೊಂದು 2-3 ತೋರಿಸ್ಕೊಡ್ತೀನಿ ನಿಮಗೆ. ಕನ್ಫ್ಯೂಸ್ ಆಗಬೇಡಿ, ನೀಟಾಗಿ ನೋಡ್ಕೊಳ್ಳಿ. ಇದು ನೀಟಾಗಿ ನೋಡಿಕೊಂಡು ನೀವು ಅಬ್ಸರ್ವ್ ಮಾಡಿ ನೋಡಿ. ಇದನ್ನು ಈ ಥರನೇ ಕ್ಲೀನ್ ಮಾಡಬೇಕು. ನೋಡಿ ನಾನು ಈ ಥರನೇ ಮತ್ತೆ ತಗೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ನೋಡಿ, ಈ ಥರ ಇದನ್ನು ನೀವು ಅದು ತಲೆ ಭಾಗ ತೆಗೆದುಬಿಟ್ರೆ ನಿಮಗೆ ಇದು ಈಸಿಯಾಗಿ ಬಂದುಬಿಡುತ್ತೆ. ನೋಡ್ತಿದ್ದೀರಲ್ವಾ, ಈ ಥರನೇ ನೀವು ತೆಗಿಬೇಕಿದನ್ನು. ಇದನ್ನು ಎಷ್ಟು ನೀಟಾಗಿ ನಾವು ಒಬ್ಬೊಬ್ಬರಿಗೆ ಇದು ಟಫ್ ಅನ್ನಿಸ್ಬೋದು ತೆಗಿಯೋದು, ಆದರೆ ಒಂದು ಸರಿ ಇದು ನೋಡ್ಕೊಂಬಿಟ್ರೆ ನಿಮಗೇ ಈಸಿ ಅನಿಸುತ್ತೆ. ನೋಡಿ ನಾನು ತೆಗಿತಿದ್ದೀನಲ್ವ, ನೋಡ್ತಿದ್ದೀರಲ್ವ, ಇದೇ ಥರನೇ ಪ್ರಾನ್ಸ್ನ ಕ್ಲೀನ್ ಮಾಡ್ಕೊಳ್ಳೋದು. ನಾವು ಕ್ಲೀನ್ ಮಾಡಿರೋ ತಂದರೆ ಈಸಿನೇ, ಆದರೆ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ಬೇಕಲ್ಲ ಅಂತ ಈ ಸರಿ ನಾನು ಆ ಸಿಪ್ಪೆ ಸಮೇತನೇ ತೊಗೊಂಬಂದಿದ್ದೀನಿ. ಕ್ಲೀನ್ ಮಾಡಿಸ್ಕೊಂಬಂದಿಲ್ಲ. ಇವಾಗ ನಾನು ಕ್ಲೀನ್ ಮಾಡಿ ಅದನ್ನು ನಿಮಗೆ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಇದೇ ಥರನೇ ನೀವು ಕ್ಲೀನ್ ಮಾಡ್ಕೋಬೇಕಿದನ್ನು. ಇನ್ನೊಂದು ಥರ ಇದೆ ಈಗ ಕ್ಲೀನ್ ಮಾಡೋದು. ಈಗ ಫಸ್ಟ್ ನಾನು ನಿಮಗೆ ಸಿಪ್ಪೆ ತೆಗಿಯೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಇನ್ನೂ ನೀಟಾಗಿ, ಅಂದರೆ ಇನ್ನೂ ಇದರೊಳಗೆ ಪ್ರಾನ್ಸ್ ಒಳಗೆ ದಾದದ್ದು ಟೈಪು ಇರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ವ, ಇದನ್ನು ಯಾವ ಥರ ತೆಗಿಯೋದು ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಫಸ್ಟ್ ನಾನು ಈ ಸಿಪ್ಪೆ ಎಲ್ಲ ತಕ್ಕೊಂಡು ಕ್ಲೀನ್ ಮಾಡ್ಕೋತೀನಿ. ಈ ಥರ ತಕ್ಕೊಂಡೆಲ್ಲ ಕ್ಲೀನ್ ಮಾಡಿಕೊಂಡು ನಿಮಗೆ ಅದು ಒಳಗಡೆ ಇರೋ ದಾರದ ಥರ ಇರೋದನ್ನು ನೀವು ಇದ್ರ ಸಮೇತನೇ ಎಲ್ಲಾದರೂ ವಾಶ್ ಮಾಡ್ಕೊಂಡು ಸುಮ್ಮನೆ ಅದೇನೂ ಆಗಲ್ಲ ಅಂತ ನೀವು ಏನಾದರೂ ಅದನ್ನು ಅಡುಗೆ ಮಾಡಿಕೊಂಡು ಏನಾದರೂ ಕಬಾಬು ಏನಾದರೂ ಐಟಮ್ ಮಾಡ್ಕೊಂಬಿಟ್ರೆ ಅದೇನಾಗುತ್ತೆ ಅಂದರೆ ವಿಷ ಆಗುತ್ತೆ, ಅದು ತಿನ್ನೋಕ್ಕೆ ಬರಲ್ಲ. ಅದಕ್ಕೆ ಈ ಥರ ನೀವು ನೋಡ್ತಾ ಇದ್ದೀರಲ್ವ, ನಾನು ಎಲ್ಲ ಪ್ರಾನ್ಸ್ನ ಯಾವ ಥರ ಕ್ಲೀನ್ ಮಾಡ್ತಿದ್ದೀನಿ ಅಂತ. ಇದನ್ನು ಇನ್ನೊಂದು ಸ್ವಲ್ಪ ಇದೆ, ಇದನ್ನು ನಾನು ನಿಮಗೆ ಇನ್ನೊಂದು ಸರಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಈ ಥರ ನೀವು ಈ ತಲೆನ ಕಟ್ ಮಾಡಬೇಕು. ಹಿಂಗೆ ಮುರಿಬೇಕಾದ್ರೆ ಹುಷಾರು, ಇಲ್ಲಿ ಶಾರ್ಪ್ ಅಂದ್ ಮುಳ್ಳಿರುತ್ತೆ ನೋಡಿ, ಇದು ಈ ಥರ ಚುಚ್ಚಿಬಿಡುತ್ತೆ. ನೋಡಿ ಇಲ್ಲಿ ನಾನು ಚುಚ್ಕೊಂಡಿದೆ. ನೀವು ಇಲ್ಲಿ ಹುಷಾರಾಗಿ ಈ ಥರ ತಗೊಂಡು ಕಟ್ ಮಾಡಿಕೊಂಡು ಆಮೇಲೆ ಮಾಡಬೇಕು. ಯಾಕಂದರೆ ಅದು ಈಗ ನೋವಾಗಲ್ಲ, ಅದು ಚುಚ್ಚಿದಾಗ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದರದ್ದು ಪೇನು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೋಡಿ, ಯಾವಾಗಲೂ ಅಷ್ಟೇ ತುಂಬಾ ಶಾರ್ಪ್ ಇರುತ್ತೆ. ಅದನ್ನು ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಕ್ಲೀನ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಕ್ಲೀನ್ ಮಾಡ್ಕೋಬೇಕು, ಓಕೆನಾ. ನಾನಿಲ್ಲಿ ಇವಾಗ ಇನ್ನೊಂದು 4 ಇದ್ದಾವೆ, ಅವನ್ನು ತೋರಿಸಿ ಆಮೇಲೆ ಅದರೊಳಗೆ ಈ ತಾರ್ ಟೈಪ್ ಇರುತ್ತಲ್ಲ, ಅದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಈ ಥರ, ಇಲ್ಲಿ ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ. ಈ ಥರನೇ ತೆಗಿಬೇಕು. ತೆಗೆದು ಇಲ್ಲಿ ಇರುತ್ತೆ ನೋಡಿ, ಕಾಲ ಹತ್ರದಿಂದ ಅದರದ್ದು ಭಾಗನ ತಗೊಂಡು ನೀಟಾಗೆ ನಾವು ಈ ಥರ ಕ್ಲೀನ್ ಮಾಡ್ಕೋಬೇಕು. ನೋಡಿ ಈ ಥರ ನಾವು ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ನಮಗೆ ಮಾಡೋದಕ್ಕೆ ಈಸಿ ಅನಿಸುತ್ತೆ. ಕೆಲವರು ಏನು ಮಾಡ್ತಾರೆ, ಅದು ಸಿಪ್ಪೆ ತೆಗಿಲಿಲ್ಲಂಗೆ ಫಸ್ಟು ವಾಶ್ ಮಾಡಿ ಬಾಯ್ಲ್ ಮಾಡಿಕೊಂಡ್ರೆ ಈಸಿಯಾಗಿ
ಬರುತ್ತೆ ಅಂತ ಅನ್ಕೋತಾರೆ, ಆದರೆ ಅದು ಚೆನ್ನಾಗಿರಲ್ಲ. ನೋಡಿ ಇವಾಗ ಇನ್ನೊಂದು ಸರಿ ನೋಡಿ, ಇಲ್ಲಿ ನಾನು ಇದರೊಳಗೆ ತಾರ್ ಟೈಪ್ ಇರುತ್ತೆ ಅಂದಲ್ಲ, ಅದನ್ನು ಯಾವ ಥರ ಎಳೆಯೋದು ಕ್ಲೀನ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ಈ ಥರ ಸೆಂಟ್ರಿಗೆ ಈ ಥರ ಕಟ್ ಮಾಡಿ ಅದನ್ನು, ಅದು ಪ್ರಾನ್ಸು ಜಾರ್ತಾ ಇದೆ ನೀರಿಂದ, ಈ ಥರ ನಾವು, ಇದು ವಿಷ ಟೈಪ್ ಇರುತ್ತೆ. ನಾವು ಅದರ ಸಮೇತನೇ ಪ್ರಾನ್ಸ್ನ ಸಾಂಬಾರು ಕಬಾಬು ಅದು ಮಾಡೋಕ್ಕೆ ಹೋದಾಗ ನಾವೀಗ ಮೇಲ್ಮೇಲೆ ತೊಳ್ಕೊಂಡಿರ್ತೀವಿ, ನಮಗೆ ಗೊತ್ತಿರಲ್ಲ ಅದು. ಕೆಲವರಿಗೆ ಅದು ಗೊತ್ತಾಗಲ್ಲ. ಅದು ಏನು ಮಾಡ್ತಾರೆ, ಅದೇ ಥರ ವಾಶ್ ಮಾಡಿ ಈ ಥರ ಸಿಪ್ಪೆ ತೆಗೆದು ವಾಶ್ ಮಾಡಿ ತೆಗೆದು ಬಿಡ್ತಾರೆ ಅದನ್ನು. ನಾವು ಅದನ್ನು ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಥರ ಮೇಲ್ಗಡೆನೇ ನೀಟಾಗಿ ಈ ಥರ ನೀವು ಕಟ್ ಮಾಡಿಕೊಂಡು ಅದನ್ನು ಈ ಥರ ಎಳೆದ್ರೆ ಫುಲ್ಲು ಬಂದುಬಿಡುತ್ತದು. ನೋಡಿ ಒಂದೊಂದು ಸರಿ ಫುಲ್ ಬರುತ್ತೆ, ಒಂದೊಂದು ಸರಿ ಏನಾಗುತ್ತದು ಕೆಳಗಡೆ ಹಂಗೆ ಇರುತ್ತದು. ಬಾಲದವರೆಗೂ ನೀಟಾಗೆ ಫುಲ್ಲು ಪ್ರಾನ್ಸ್ನ ಈ ಥರ ನೀವು ಕಟ್ ಮಾಡ್ಕೋಬೇಕು, ಆವಾಗ ಅದು ನೀಟಾಗಿ ಬಂದುಬಿಡುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನಾನು. ಈ ಭಾಗದಿಂದ ಎಡ್ಜವರೆಗೂ ಇದೆ ನೋಡಿ ಇಲ್ಲಿ. ಈಗ ಈ ಭಾಗದಿಂದ ನಾವು ಎಡ್ಜವರೆಗೂ ನೀಟಾಗೆ ಕಟ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಬಂತು ಅಲ್ವಾ. ಈ ಥರ ನಾವು ನೀಟಾಗಿ ತಕ್ಕೋಬೇಕು ಅದನ್ನು ನೀಟಾಗಿ ತಕ್ಕೊಂಡ್ರೇ ಕ್ಲೀನ್ ಅಂತ ಅನಿಸೋದು. ಇಲ್ಲ ಅಂದರೆ ಅದು ಅದೇ ಥರನೇ ಔಷಧಿ ಸ್ಮೆಲ್ಲು ಮತ್ತು ಕಹಿ ತುಂಬಾ ಇರುತ್ತೆ, ಅದು ಕ್ಲೀನ್ ಆಗಿರಲ್ಲ ನೀಟಾಗೆ. ನೋಡಿ ಈ ಥರ ನೋಡ್ತಾ ಇದ್ದೀರಲ್ವ, ಇದೇ ಥರ ನೀವು ಎಲ್ಲ ಪ್ರಾನ್ಸ್ನ ಮೆಲ್ಲಕ್ಕೆ ಈ ಥರ ಕ್ಲೀನ್ ಮಾಡ್ಕೋಬೇಕು. ನೀವು ಶಾಪಲ್ಲೇ ಕ್ಲೀನ್ ಮಾಡಿಸ್ತೀರಿ ಅಂದರೆ ಅವರು, ಈಗ ನಾನು ತೆಗೆದ್ನಲ್ಲ ಮೇಲ್ಗಡೆ ಸಿಪ್ಪೆ, ಅದು ಮಾತ್ರ ತೆಗೆದುಕೊಡ್ತಾರೆ, ಇದು ಒಳಗಿಂದು ಕ್ಲೀನ್ ಮಾಡಿಕೊಡಲ್ಲ ಅವರು. ಅದಕ್ಕೆ ನೀವೊಂದು ಸರಿ ಈ ಥರ ಮನೆಯಲ್ಲಿ ಒಂದು ಸರಿ ಕ್ಲೀನ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನೀಗ ಎಲ್ಲ ಪ್ರಾನ್ಸ್ನು ಅದೇ ಥರನೇ ತೆಗೆದು ಕ್ಲೀನ್ ಮಾಡ್ಕೋತೀನಿ. ನೋಡಿ ಇಲ್ಲಿ ನಾನು ಈಗ ಫಿನಿಶ್ ಆಗಿ ಬಂತು. ಎಲ್ಲ ಪ್ರಾನ್ಸ್ನ ನಾನು ಈ ಥರನೇ ನೈಫಿಂದ ಕಟ್ ಮಾಡಿ ಎಲ್ಲ ತೆಗ್ದಿದ್ದೀನಿ. ಇದನ್ನು ನೀವು ಇದೇ ಥರನೇ ಕ್ಲೀನ್ ಮಾಡ್ಕೋಬೇಕು, ಇಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ. ನೀವು ಅದನ್ನು ಈಗ ಇದೆಲ್ಲ ಕ್ಲೀನ್ ತೆಗೆದ್ಮೇಲೆ, ಎಲ್ಲ ಕ್ಲೀನ್ ಆದಮೇಲೆ ಇದನ್ನು ಈಗ ವಾಟರಲ್ಲಿ ನೀಟಾಗಿ ವಾಶ್ ಬೇರೆ ಮಾಡಬೇಕು. ಇದನ್ನು ನಾವೀಗ ತೆಗ್ದಿರೋದೆಲ್ಲ ಗಲೀಜು ಹೋಗಬೇಕಂದ್ರೆ ನಾವು ನೀಟಾಗಿ ನೀರಲ್ಲಿ ನೋಡಿ ಫಿನಿಶ್ ಆಯ್ತೀನಿ. ನೋಡಿದ್ರಲ್ಲ, ಈ ಥರ ನೀಟಾಗಿ ಈಗ ಕ್ಲೀನ್ ಆಯಿತು. ನೋಡಿ ನಾನು ಎಲ್ಲ ತೆಗ್ದಿದ್ದೀನಿ, ಎಲ್ಲ ನನ್ನ ಕೈ ಮೇಲೆ ಅಂಟ್ಕೊಂಡಿದೆ ನೋಡಿ ಇಲ್ಲಿ ನೋಡಿ ಈ ಥರ ಇರುತ್ತೆ. ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಈಗ ನಾನೀಗ ಇದನ್ನು ನೀರಲ್ಲಿ ತೊಳೆಯೋದನ್ನು ತೋರಿಸ್ತೀನಿ. ಇವಾಗ ಇದನ್ನು ನೀಟಾಗಿ ತೊಳ್ಕೊತಾ ಇದ್ದೀನಿ. ನೀವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ ಯಾವ ಥರ ಕ್ಲೀನಾಗಿದೆ ಅಂದರೆ ಈ ಥರ ಇರಬೇಕು ನೋಡಿ. ಕ್ಲೀನ್ ಮಾಡಿದಾಗ ಕಾಣಿಸ್ತಿದೆ ಅಲ್ವಾ, ಈ ಥರ ನೀಟಾಗಿ ಕ್ಲೀನ್ ಆಗಬೇಕು. ನೀವು ಕಟ್ ಮಾಡಿ ಅದ್ರ ನರಗಳು ತೆಗಿತೀರಲ್ಲ, ಗಲೀಜು ತೆಗೆದಾಗ ಈ ಥರ ಕಾಣಿಸ್ಬೇಕು ನೀಟಾಗಿ. ನೋಡಿ ಈ ಥರ.